ಹಾಡ್ಬೆ ಹೆಂಗ್ಸಿನ್ ತಂದು ಬಿಸಾಕ ನೀನು ಸೊಡ್ಡಿ ಕಲ್ಲು ಬೀಳಕ್ಕೆ ಥೂ ಎಂತೆಂಥವ್ರಿಗೋ ಕೊರೋನಾ ಬಂದು ಸಾತೋದ್ರು ನೀನಾರು ಸಾಯ್ಬಾರ್ದಿತ್ತಾನು ಹೊಲ್ಕ ಹೆಂಗ್ಸೆಲ್ಲರು ಎಲ್ಲರೂ ಮನೆ ಮಠ ಮನೆಗೆ ಬೆಂಕಿ ಬಿಡ್ತೀಯಲ್ಲೇ ಹಾಂ ಯಾರು ಒಂಚೂರು ಯಾಜ ಹತ್ತಿದ್ರೆ ಸಮಾಧಾನ ಮಾಡಿ ಎಲ್ಲ ಸರಿ ಮಾಡೋಣ ಅಂತ ನೋಡ್ತಿದ್ರೆ ನಿನ್ನಂತೋಳಿದ್ರೆ ಊರಿಗೂರೇ ಬೆಂಕಿ ಹಚ್ತೀರಪ್ಪ ಹಚ್ಚಿಟ್ಟಿಯಲ್ಲ ಈಗ. ನಾನು ನೋಡ್ತಾ ಇದ್ದೀನಿ ನಿನ್ನೆಯಿಂದ ಒಂದೇ ಸಮನೆ ಕೂಗ್ತಾ ಇದ್ದೀರಾ ಬಯ್ಯೋ 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 ಮನೇಲೇನು ಕರ್ಕೆರೆ ನಿಲ್ಲಂಗಿಲ್ಲ. ನಾನು ಚರಣಕ್ಕೆ ಫೋನ್ ಮಾಡ್ತೀನಿ ನಂಗಾಗಲ್ಲ ಏನು ಅರ್ಧದಲ್ಲಿರೋಕ್ಕೆ ಹೋಗ್ತೀನಿ ನಾನು ಅವನ ಮನೆಗೆ. ನಿನ್ನ ಯೋಗ್ಯತೆಗೆ ಬೆಂಕಿ ಬೀಳಕ್ಕೆ ನಿಂಗೆ ಎಲ್ಲಿ ನೆಟ್ಟಿಗೆ ಬಾಳ್ಮೆ ಮಾಡೋಕ್ಕಾಗ್ತದೆ ಥೂ ನಿನ್ನ ದರಿದ್ರೆ ಹೆಂಗ್ಸಿನ್ ತಂದು ಬಿಸಾಕ ನಿಂದು ಒಂದು ಜನ್ಮ ನಾನೇ ಸಾಯ್ಬಾರ್ದಾನೆ ಎಲ್ಲರೂ ಹೋಗಿ ನೇಣಾಕ ನಾನೇ ಹಗ್ಗ ಕೊಡ್ತೀನಿ ನೇಣು ಹಾಕೊಂಡು ಸತ್ತೋಗು ನೀ ಇರ್ಬೇಡ ನನ್ನ ಕಣ್ಣು ಮುಂದೆ ನೀನು ಇರ್ಬೇಡ ನೀನಿದ್ರೆ ಮಾತ್ರ ನಾನಿವತ್ತು ಜಪ್ಪೆ ಸಾಯಿಸ್ತೀನಿ ನಿನ್ನ ಇಲ್ಲಾಂದರೆ ಆ ಮೊಚ್ಚಿಗಿಚ್ಚ ಎಲ್ಲರೂ ಒಂದಿದ್ರೆ ಕಡಿತೀನಿ ನಿನ್ನ ಕಡಿತೀನಿ ನಿನ್ನ ಇಲ್ಲ ನಂಗೆ ಇನ್ನೂ ನಿನ್ನ ಗೋಳು ಸಹಿಸ್ಕೊಂಡಿರೋಕ್ಕಾಗಲ್ಲ. ಊರು ಮನೇಲಿ ತಲೆ ಇಟ್ಕೊಂಡು ಆಗ ಆ ಥರ ಹಲ್ಭಂಗ ಮಾಡಿದೆ ಈಗ ಹಿಂಗೊಂದು ಹೊಸ ಗೋಳು ಏನೋ ಎಲ್ಲ ಸರಿ ಆಯ್ತು ಏನೋ ಗಾನಾಗ ಆದೆ ಅನ್ನೋಷ್ಟೊತ್ತಿಗೆ ಈ ಥರದೊಂದು ಹಲ್ಭಂಗ. ನೆನ್ನೆ ನಾನಲ್ಲಿ ಪ್ಯಾಟೆ ಬದಿ ಹೋಗಂಗಿಲ್ಲ ಎಲ್ಲ ನನ್ನ ನೋಡ್ಕೊಂಡು ಮುಗ್ಲು ನಗಾಡ್ತಾ ಇದ್ದಾರೆ. ಆಗಲ್ಲ ನಂಗೆ ಆಗೋದೇ ಇಲ್ಲ ಇನ್ಮೇಲೆ ಒಂದು ಸಾಯಿಸಿ ನಾನು ಸತ್ತೋತೀನಿ ಇಲ್ಲ ನೀನೇ ಸತ್ತೋಗು ಎರಡರಲ್ಲೊಂದು ಆಗಲೇಬೇಕು. ಇವತ್ತು ನಾನೇ ಚರಣಕ್ಕೆ ಫೋನ್ ಮಾಡ್ತೀನಿ. ಆಗಲ್ಲಪ್ಪ ನನಗೆ ಆಗದೇ ಇಲ್ಲ ನನಗೆ. ನಾನೇನು ಮಾಡಬಾರ್ದು ತಪ್ಪು ಮಾಡಲ ನಿಮಗೇನು ಹೇಳಿ ತಲೆ ಮೇಲೆ ಬಂದು ಕುಣಿದ್ರು ನೀವು ಸುಮ್ಮನೆ ಇರ್ತೀರ. ನಿಮಗೆ ಮನೆಯವ್ರು ಕಂಡ್ರೆ ಸಸಾರ ಹೆರ್ಗಿನವ್ರ ಜೊತೆ ಎಲ್ಲ ಘನ ಆಗಿರ್ಬೇಕು. ನಂಗೆ ಹಂಗಾಗಲ್ಲಪ್ಪ ಮನೆ ಮನ್ಸರಿಗೆ ಯಾರು ಹೇಳಿದ್ರೆ ಬೇಜಾರಾಗ್ತದೆ. ಎಂತ ಜೋರಾಗಿ ಮಾತಾಡ್ದಂಗೆ ಕೇಳಿಸ್ತಾ ಇದೆ. ರಮೇಶ್ ಅಣ್ಣ ಅಂತ ಕೂಗ್ ಹಾಕ್ತಾ ಇದ್ದಾರೆ. ಥೋ ದೇವ್ರೇ. ಶಾಲಿನಿ ಅಕ್ಕ ಯಾರ ಕೂಗ್ ಹಾಕ್ತಾ ಇದ್ದಾರಲ್ಲ ಯಾರು ಬಂದಾರೆ ಮನೆಗೆ ಯಾರನ್ನು ಕರ್ಸಿಯೇ? ಯಾರನ್ನು ಕರೆಸ್ಲ ನಾನು ಯಾರನ್ನು ಕರೆಸ್ಲಿ ಯಾರು ಇಲ್ಲ ನನಗೆ. ಯಾರು ಇಲ್ಲದೆ ಹಿಂಗೆ ಉರಿತೀಯ ಇನ್ಯಾರು ಇದ್ದಿದ್ರೆ ಕುಮ್ಮಕ್ ಕೊಡಕ್ಕೆ? ಹಾ ಶಾಲಿನಿ ಅಕ್ಕ ಓ ರಮೇಶ್ ಅಣ್ಣ ಕರಿತಾ ಇದೀನಿ ಒಕ್ಕುಳ್ಳಲ್ರೇ. ಓ ಭವ್ಯ ನಾನೇ ಬಾರೆ ಒಳಗೆ ಬಾ. ಎಂತ ಮರೆತಿ ಸಮಾಚಾರ? ಶಾಲಿನಿ ಅಕ್ಕ ಯಾಕೆ ಮುಖ ಚಪ್ಪೆ ಮಾಡ್ಕೊಂಡಿದ್ದಾರೆ? ರಮೇಶ್ ಅಣ್ಣನು ಒಳ್ಳೆ ಗರಮ್ಮಗದಾರಲ್ಲ ಎಂತ ಆಗ್ಯದಪ್ಪ? ಮತ್ತೆ ರಮೇಶ್ ಅಣ್ಣ ಎಂತಿಲ್ಲ ಸುಮ್ಮನೆ ಹಿಂಗೆ ಬಂದೆ ಶಾಲಿನಿ ಅಕ್ಕನ ಮಾತಾಡ್ಸ್ಕೋಗೋಣ ಅಂತ. ಎಂತ ಮತ್ತೆ ನೀವು ತೋಟಗೀಟಕ್ಕೆ ಹೋಗ್ಲನ? ಇಲ್ಲ ತೋಟಕ್ಕೆ ಅಂತ ಹೋಗ್ಲ. ಮಹೇಶ್ ಎಂತ ಮಾಡ್ತಿದ್ದ? ಇವ್ರ ಇದ್ರ ತೋಟಕ್ಕೆ ಹೋಗ್ಬೇಕು ಅಂತ ಇದ್ರ. ಮತ್ತೆ ಎಂತ ಶಾಲಿನಿ ಅಕ್ಕ ಹುಷಾರಿಲ್ಲನ? ಹುಷಾರಿಲ್ದೆ ಏನು ರಣ ಹೊಡಿಲ್ಲ ನೋಡ್ಬವ್ಯ. ನಾನು ಎದ್ರನೇ ಮಾತಾಡೋ ಮನ್ಸ ನಂಗೆ ಹಿಂದೆ ಮುಂದೆ ಎಲ್ಲ ಮಾತಾಡೋಕೆ ಬರಲ್ಲ ಕಣೆ. ನೀನು ಗಾನ ಹೆಂಗ್ಸು ಮನೆ ಮಠ ಸಂಸಾರ ಅತ್ತೆ ಗಂಡ ಮಗ ಅಂದ್ಕೊಂಡೆಲ್ಲ ಗಾನಾಗದೀಯ. ಮೂರು ಮನೇಲೂ ಎಲ್ಲ ಗಾನಾಗ ಹೆಸರಿಟ್ಕೊಂಡದೀಯ. ಮಹೇಶನ ಹೆಂಡ್ತಿ ಅಂದರೆ ಎಲ್ಲರಿಗೂ ಒಂಥರ ಅಕ್ರೆ ಆಸೆ. ಆ ಹೆಸರು ಹಾಗೆ ಉಳಿಸ್ಕೊಂಡು ಹೋಗು ಆತ. ಇಂಥ ದರಿದ್ರ ಹೆಂಗಸಿನ ಜೊತೆ ಸೇರಿ ಹಾಳಾಗಕ್ಕೆ ಹೋಗ್ಬೇಡ ನೀನು. ಇನ್ನು ನಮ್ಮನಿಗೆಲ್ಲ ಬರೋಕ್ಕೂ ಹೋಗ್ಬೇಡ. ನಮ್ಮನಿಗೆ ಬರೋಕೆ ಅದು ಇರಲ್ಲ ಬಿಡಿ. ಇವತ್ತು ಸಾಯಿಸ್ತೀನಿ ಅದನ್ನು ಸಾಯಿಸಿ ನಾನು ಸತ್ತೋತೀನಿ. ಇಲ್ಲ ಇವತ್ತು ಅದೇ ಸತ್ತೋಗ್ತದೆ ಅಷ್ಟೇ. ಅದೆಲ್ಲರೂ ಬಂಡು ಬಿತ್ಕೊಂಡಿದ್ರೆ ನೀನು ಬರೋಕ್ಕೆ ಹೋಗ್ಬೇಡ. ನಮ್ಮ ಮನೆ ಕಡೆ ನೀವು ಬರೋಕ್ಕೆ ಹೋಗ್ಬೇಡ. ನಿಮಗಾರು ಮಾನ ಮರ್ಯಾದೆ ಇರೋ ಹೆಂಗಸ್ರು ಮಾರೈತಿ ಗಾನಾಗಿರಿ. ಆ ಲಕ್ಷ್ಮಕ್ಕನು ಪಾಪ ದೇವ್ರಂತ ಮನ್ಸ್ತಿ. ಆ ಹೆಂಗಸನ ಅತ್ಲಾಗಿದ್ದು ಸೇರ್ಸಿ ಹಾಳು ಮಾಡಿ ಇಟ್ಟಾಗಿದೆ. ಬಿಡು ನೀನು ಮತ್ತೆ ಹಾಗೆ ಎಲ್ಲ ತಪ್ಪು ಮಾಡಬೇಡ. ಇದ್ರ ಜೊತೆ ಸೇರ್ಬೇಡ ಬರೋಕ್ಕೂ ಹೋಗ್ಬೇಡ. ಯಾಕ್ರಿ ರಮೇಶ್ ಅಣ್ಣ ಹಂಗೆ ಹೇಳ್ತಾ ಇದ್ದೀರಾ? ಎಂತ ಆತ್ರಿ ಸಾಯಂತದೆಲ್ಲ ಎಂತ ಆತ ಹೊಳ್ತಾನೆ. ವೈಕುಂಠ ಏಕಾದಶಿ ಬೇರೆ ಇವತ್ತು. ಹಂಗೆಲ್ಲ ಎಂತೆಲ್ಲ ಮಾತಾಡಬಾರ್ದು ಮಾರ್ರ. ಎಂತ ಆತ್ರಿ? ಅಲ್ಲ ಎಂತಕ್ಕಂದ್ರೆ ನಿಂಗೆ ಗೊತ್ತಿಲ್ಲದೆ ಏನಲ್ಲ. ನೀ ಅದನ್ನ ಮಾತಾಡೋಕ್ಕೆ ಬಂದಿರ್ತೀಯ ಇಲ್ಲಿಗೆ.
ಮಹೇಶ್ ಏನು ಹೇಳ್ದೆ ಇರಲ್ಲ, ನೀ ಸುಮ್ಮನೆ ಇರ್ಬೋವ್ಯ. ಸಿಟ್ಟು ಬರ್ಸ್ಬಿಡ ನಂಗೀಗ ನೀನು. ಇವರು ಹೇಳಿದ್ರು ಒಂದು ಚೂಚು ಹೇಳಿದ್ರು, ನಂಗೇನು ಗೊತ್ತೇ ಇಲ್ಲ ಅಂತ ಏನಲ್ಲ, ಒಂದು ಚೂಚು ಹೇಳಿದ್ ಹೌದಾ? ಅಲ್ಲ ನೋಡೆ ಭವ್ಯ, ನಾ ಏನಾರು ತಪ್ಪು ಮಾಡಿ ನಾನು ನೋಡು ಹಂಗಾರೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಕಣೆ. ನೆನ್ನೆ ಕತ್ಲೆಯಿಂದ ನಂಗೆ ಮನೇಲಿ ಇರೋಕ್ಕಾಗ್ತಿಲ್ಲ. ಒಂದು ಲೆಕ್ಕದಲ್ಲಿ ಜ್ಞಾನ ಮಾಡಿದೆ, ಅತ್ಲಂಗಿ ಬನ್ನಿ ಮನೇಲೇ ಇರೋದನು ಅಂತ. ಅದನ್ನು ಅನ್ನಪ್ಪ ಹೋಗತ್ಲಾಗಿರ್ತೀನಿ ಅವ್ರ ಮನೆಯಲ್ಲೇ ಅಂತ. ಅದಕ್ಕೂ ಕೂಗಿದ್ರು, ಹೋಗು ಅವ್ರ ಮನೇನು ಹಾಳು ಮಾಡು, ಅವ್ರ ಮನೇನು ಮುರಿ, ಹಾಗೆ ಹೀಗೆ ಅಂತ ಏನು ಕೂಗಿದು ನಾನು ಮತ್ತೆ ಸುಮ್ಮನಾದೆ. ಪಾಪ ಹುಡುಗ ಪರೀಕ್ಷೆ ಗಿರೀಕ್ಷೆ ಇರ್ತದನ್ನು, ನಾನು ಹೋಗಿ ನನ್ನ ಹಂಗ್ಲೇಸ ಮಾಡ್ದೆ ಕೂರ್ಲಿ ಅಂತ ನಾನು ಸುಮ್ಮನಾದೆ. ಆಗಲ್ಲ ಗಣೆ ಭವ್ಯ, ನನಗೆ ಆಗಲ್ಲ. ನಿನ್ನ ಅಮ್ಮ ಅಂತೀನಿ, ಫೋನ್ಗಿನೆಲ್ಲ ಕಸ್ದಿಟ್ಕೊಂಡ್ರ ಕಣೆ. ನನ್ನೊಂದು ಬಸ್ ಹತ್ಸೆ, ಅಚಾರಣಗೊಂದು ಫೋನ್ ಮಾಡಿ ನನ್ನೊಂದು ಬಸ್ ಹತ್ಸೆ. ಎಂತ ಬಸ್ ಹತ್ಸದ? ಅಯ್ಯೋ ಭಗವನ್ನ, ಓ ಎಂತಕ್ ಹಂಗೆ ಗೊತ್ತಾದಿರಿ? ರಮೇಶ್ ಅಣ್ಣ ಇತ್ಲಾಗ ಬನ್ನಿ. ಎಂತ ಆಗಿದ್ರಿ ಮರ್ರ ನಿಮಗೆ? ಎಂತಕ್ ಹಂಗೆ ಮಾಡ್ತಾ ಇದ್ದೀರಾ? ಇತ್ಲಾಗ ಬನ್ನಿ ಮರ್ರ, ಬನ್ನಿ ಇತ್ಲಾಗ ರಮೇಶ್ ಅಣ್ಣ. ಭವ್ಯ ನೀ ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ, ನೀ ಸುಮ್ಮನಿರು. ಇಲ್ಲ ನೀ ಮನೆಗೆ ನಡಿ, ಅವಳು ನೀವು ಸಾಯಿಸೆ ತೆಗಿಯೋದು ನಾನು. ನಡಿ, ನೀ ಮನೆಗೆ ನಡಿ. ಸುಮ್ಮನಿರಿ ರಮೇಶ್ ಅಣ್ಣ, ಎಂತ ಆಗಿದ್ರಿ ನಿಮಗೆ? ಕೈ ಮಾಡಕ್ಕೆ ಎಂತ ಆಗ್ಯದ? ಎಂತ ಆತ ಅಂತ ಎತ್ತ ತಲೆ ಪೂರ್ತಿ ಹಾಳಾಗ್ಯದನಂತ ಹಂಗಾರೆ?